ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ 2ನೇ ವರ್ಷದ 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶ, ವೃತ್ತಿನಿರತ ಅಭ್ಯರ್ಥಿಗಳು ಸೇರಿದಂತೆ DCET 2026 ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ. Those who are any wrong entry, either in caste, either in you have in any extra quota, either in rural Kannada medium, either in any mistake you make inside the DCET 2026, please you do the corrections. DCET 2026ಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಎಲ್ಲಾ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಲು ಸಾಕಷ್ಟು ಬಾರಿ ಮಾಹಿತಿ ನೀಡಲಾಗಿದ್ದು, ಸಪೋಸ್ ಯು ಹ್ಯಾವ್ ರಾಂಗ್ ಎಂಟ್ರಿ, ಪ್ಲೀಸ್ ಡೂ ದ ಕರೆಕ್ಷನ್ ವಿತ್ ಇನ್ ದ ಡ್ಯೂರೇಷನ್ ಆಫ್ ಟೈಮ್. ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು 5/5/2026ರಿಂದ 20/5/2026ರವರೆಗೆ ಅವಕಾಶವಿದ್ದು, ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಸರ್ವರ್ನಲ್ಲಿ ಸೇವ್ ಆಗುತ್ತದೆ ಎಂಬುದನ್ನು ಗಮನಿಸಿ. ಅನ್ವಯಿಸುವುದಲ್ಲಿ ಈ ಕೆಳಗಿನವುಗಳನ್ನು ಗಮನಿಸಿ. ಕ್ಲೇಮ್ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, CRPF, CISF, BSF, ITBP, XCPF, NCC, ಸ್ಪೋರ್ಟ್ಸ್ ವಿಶೇಷ ಕೆಟಗರಿಗಳಿಗೆ ಅರ್ಹತೆ ಇದ್ದು ಕ್ಲೇಮ್ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಕ್ಲೇಮ್ ಮಾಡಿದಲ್ಲಿ ಮಾತ್ರ ಸರ್ಟಿಫಿಕೇಟ್ಗಳನ್ನು ಸಲ್ಲಿಸಬಹುದು. ಮೀಸಲಾತಿ ಪ್ರಮಾಣ ಪತ್ರದಲ್ಲಿನ RD ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. 2A, 2B, 3A, 3B, ಪ್ರವರ್ಗ 1, SC, ST, ಅದೇ ರೀತಿ ಕಲ್ಯಾಣ ಕರ್ನಾಟಕ ವರಮಾನ ಪ್ರಮಾಣ ಪತ್ರದ RD ಸಂಖ್ಯೆಗಳನ್ನು ತುಂಬಿರುವ ಕುರಿತು ಪರಿಶೀಲಿಸಿಕೊಳ್ಳುವುದು. SC, ST ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಸೀಟು ಹಂಚಿಕೆಯಾಗುತ್ತದೆ. ಆದರೆ ನಿಯಮಾನುಸಾರ ಶುಲ್ಕ ವಿನಾಯಿತಿ ಪಡೆಯಲು ವರಮಾನ ಪ್ರಮಾಣ ಪತ್ರವನ್ನು ಪಡೆದು RD ಸಂಖ್ಯೆಯನ್ನು ನಮೂದಿಸಿದಲ್ಲಿ ಶುಲ್ಕ ವಿನಾಯಿತಿ ಪಡೆಯಬಹುದು. ನೀವು ಏನು SC, ST ಪ್ರವರ್ಗ 1ಗೆ ಯು ನಾಟ್ ಪೇ ದ ಅಮೌಂಟ್, ಪ್ಲೀಸ್ ಬಿ ಕೇರ್ಫುಲ್, ಯು ವಾಂಟ್ ಟು ಗಿವ್ ದ RD ನಂಬರ್. ಇಲ್ಲದಿದ್ದಲ್ಲಿ ಅಭ್ಯರ್ಥಿಗಳನ್ನು ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿದೆ. ಕನ್ನಡ ಮಾಧ್ಯಮ ವ್ಯಾಸಂಗ, ಗ್ರಾಮೀಣ ಪ್ರದೇಶ ವ್ಯಾಸಂಗ ಮಾಡಿದ್ದಲ್ಲಿ ಅರ್ಜಿಯಲ್ಲಿ ಸರಿಯಾಗಿ ನಮೂದಿತವಾಗಿರುವ ಬಗ್ಗೆ ದೃಢೀಕರಿಸಿಕೊಳ್ಳಿ. Those who are studied in rural medium and Kannada medium, please you have put properly in you have in a rural certificate, you have in a Kannada medium certificate. Please all of you do this correction from till 25/2025 and 2026.